ಇನ್ನು ಒಂದ್ ಥಿಂಕ್ ಮಾಡ್ರೆ ನಮ್ ದೇಶದಿಂದಾನೇ ಹೋಗ್ತಾ ಇದ್ರಿ. ಈಗ 10 ವರ್ಷದಲ್ಲಿ 2014ರಿಂದ ಇಲ್ಲಿವರೆಗೂ 15 ಲಕ್ಷ ಜನ ನಮ್ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಶ್ರೀಮಂತ ಪ್ರವಾಸಕ್ಕೆ ಹೋಗಿಲ್ಲ, ಸೆಟಲ್ ಆಗೋಕ್ ಹೋಗಿದ್ದಾರೆ ಬೇರೆ ದೇಶಕ್ಕೆ. ನಾವೇ ತಡೆಯೋಕ್ ಆಗ್ತಾ ಇಲ್ಲ. ಜಗತ್ತಿನ ಎಷ್ಟನೇ ದೊಡ್ಡ ಆರ್ಥಿಕತೆ ನಾವೀಗ 4 ನಂಬರ್ ಇದೀವಿ, ಬಟ್ ನಮ್ಮಿಂದಾನೇ ತಡೆಯೋಕ್ ಆಗ್ತಾ ಇಲ್ಲ. ವೆನಿಜುವೆಲಾ ಯಶಸ್ವಿ ಆಗುತ್ತಾ ಅದರಲ್ಲಿ? ಸಾಧ್ಯನೇ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗಲೇಬೇಕು. ನಾನು ಅನ್ಕೊಳ್ತಾ ಇದ್ದೆ ಇಷ್ಟು ಡಿಫಿಕಲ್ಟ್ ಬರುತ್ತೆ UPSC ಕ್ವಶನ್ ಪೇಪರ್. ಈಗಲೂ ಕೂಡ ಒಬ್ಬ 120 ತಗೋತಾರೆ ಸ್ಕೋರ್ GS ನಲ್ಲಿ. ಕಟ್ ಆಫ್ ಎಸ್ ನಿಲ್ಲುತ್ತೆ ಹೇಳಿ, ಜನರಲ್ ಕ್ಯಾಟಗರಿಗೆ 88 ನಿಲ್ಲುತ್ತೆ, 120 ತಗೋತಾರೆ ಅವರೊಬ್ಬೊಬ್ರು. ಇದೇನ್ ತಗೋತಾರೆ ಅಂತ ಇದ್ದೆ ನಾನು. ಈ ತರ ಟ್ರಿಕ್ಸ್ ಇವೆ, ಅವರೆಲ್ಲ ಕಲಿತೀವಿ. ಫೈನಲ್ ಎಕ್ಸಾಮ್ ಅಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ಈಗ ಇದೇ ನೀವು ಫೈನಲ್ ಎಕ್ಸಾಮ್ ಬಂದಿದೆ ಅನ್ಕೊಡ್ರಿ, ನಾವೇನ್ ಹೆದರ್ತೀವಿ? ಸ್ಟೇಟ್ಮೆಂಟ್ 2 ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ, 5th ಬಗ್ಗೆನೂ ಕೂಡ ಗೊತ್ತಿಲ್ಲ. ಬಟ್ 4th ಸ್ಟೇಟ್ಮೆಂಟ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಲ್ವಾ? 4th ಸ್ಟೇಟ್ಮೆಂಟ್ ನಮ್ಗೆ ಗೊತ್ತು ಏನಂತಂದ್ರೆ ಪೇಂಟೆಡ್ ಗ್ರೇ ವೇರ್ ಅನ್ನೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನಾವೇನು ಓದಿಲ್ಲ. ಅಲ್ಲಿ ಓದಿರೋದು ಯಾವ ಕಲರ್ ಓದಿದೀವಿ? ಯಾವ ಕಲರ್ ಇರುತ್ತೆ ಅಲ್ಲಿ? ಬ್ಲಾಕ್ ಅಂಡ್ ರೆಡ್ ಅಷ್ಟೇ ಬಳಸಿದಾರೆ ಅವರು. ಗ್ರೇ ಕಲರ್ ಇಲ್ಲ ಆ ಕಾಲದಲ್ಲಿ. ಅದನ್ನ ತೆಗೆದು ಬಿಟ್ರೆ ಇಲ್ಲಿ ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಬಿ ನಲ್ಲೂ 4 ಇದೆ, ಸಿ ನಲ್ಲೂ 4 ಇದೆ, ಡಿ ನಲ್ಲೂ 4 ಇದೆ. ಅವ್ರು ಕೇಳ್ತಾ ಇರೋದು ಕರೆಕ್ಟ್, ಸೊ ಉತ್ತರ ಸಿಕ್ಬಿಡುತ್ತೆ ಇಲ್ಲಿ. ಈ ತರ ಮಾಡ್ಬೇಕು. ಫೈನಲ್ ಎಕ್ಸಾಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಬಹಳ ಬಾರಿ ತಪ್ಪು ಉತ್ತರ ಕೊಟ್ಬಿಡ್ತೀವಿ. ಅದಕ್ಕೆ ಮೊನ್ನೆ ಒಂದು ಆರ್ಟಿಕಲ್ ಕೂಡ ಬರ್ತಿದ್ದೆ ನಾನು. ಎಲ್ಲೋಯ್ತಪ್ಪ ಅದು? ಇಲ್ಲಿದೆ ನೋಡಿ, ಇದನ್ನ ಡಿಸ್ಕಸ್ ಮಾಡೋಣ ಇಲ್ಲಿ ಸ್ವಲ್ಪ. ಇದನ್ನ ಓದಿದಿರಿ? ನಾನು ಬರ್ದಿದ್ದೆ, ಓದಿದಿರಿ ಇದನ್ನ? ಇಲ್ಲಿ ಹೇಳ್ತೀನಿ ನಿಮ್ಗೆ ನಾನು ಯಾಕೆ ಈ ತರ ನಿಮ್ಗೆ ಕಲ್ಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಯಾರು ಈ ತರ ಕಲ್ಸ್ಕೊಡ್ಲಿಲ್ಲ. ಓಕೆ, UPSC ನಲ್ಲಿ ಟಾಪರ್ ಗಳು ಏನ್ ಮಾಡ್ತಾ ಇದ್ರು, ಅವ್ರ ಪಾಡಿಗೆ ಅವ್ರ ಎಕ್ಸಾಮ್ ಬರೀತಾ ಇದ್ರು, ಸೆಲೆಕ್ಟ್ ಆಗಿ ಹೋಗ್ಬಿಡ್ತಾ ಇದ್ರು. ನಮ್ ಕರ್ನಾಟಕದ ಹುಡುಗರಿಗೆ ಸರಿಯಾಗಿ ಗೈಡೆನ್ಸ್ ಸಿಗ್ತಾ ಇರಲಿಲ್ಲ. ಇನ್ ದಿಲ್ಲಿಗೆ ಹೋಗಿ ಬಂದವರು ಅವ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ರು. ನೀವು ಯಾರಾದ್ರೂ ಪ್ರಿಲಿಮ್ಸ್ ಪಾಸ್ ಆಗಿರ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ಮಾತಾಡಿ. ನಿಮ್ಗೆ ಅಪರಿಚಿತರು ಇರ್ಬೇಕು ಅವರು, ಅಥವಾ ನಿಮ್ಗೆ ಜಾಸ್ತಿ ಪರಿಚಯ ಇಲ್ಲ ಅಂತ ಅಂದ್ರೆ ಅವ್ರು ನಿಮ್ಗೆ ಟೈಮೇ ಕೊಡಲ್ಲ. ಯಾಕೆ ಹೇಳಿ? ಅದು ಅವ್ರ ಕೆಲಸ ಅಲ್ಲ. ಅವ್ರ ಯಾರ ಕೆಲಸ ಹೇಳಿ ನಿಮ್ಗೆ ಇದನ್ನೆಲ್ಲ ಕಲ್ಸ್ಕೊಡೋದು? ಶಿಕ್ಷಕರ ಕೆಲಸ. ಬಟ್ ನಮಗಂತ ಶಿಕ್ಷಕರು ಸಿಗ್ಲಿಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ ಆತರ ಗೈಡೆನ್ಸ್ ಇರ್ಲಿಲ್ಲ. ಸರಿ, ಈಗ ನೋಡೋಣ ಈ ಪ್ರಶ್ನೆನ. ಆನ್ಲೈನ್ ಅವ್ರ ಕ್ಲಿಯರ್ ಇದೆಯಾ ಇದು? ಕ್ಲಿಯರ್ ಇಲ್ಲ. ಒಂದ್ ನಿಮಿಷ ಸ್ವಲ್ಪ ಇದನ್ನ ನೋಡಿ. ಒಂದ್ ಮಾತು ಹೇಳ್ತೀನಿ ನಿಮ್ಗೆ, UPSC ನಲ್ಲಿ ವಿ ಹ್ಯಾವ್ ಟು ಫೈಂಡ್ ಶಾರ್ಟ್ ಕಟ್ಸ್. ಶಾರ್ಟ್ ಕಟ್ ಗಳನ್ನ ಹುಡುಕ್ಬೇಕು ನಾವು. ಅದ್ ಬಹಳ ಜನ ಹೇಳ್ತಾರೆ, ಅದು ಹಿಂದಿನ ಕಾಲದಲ್ಲಿ ಶಾರ್ಟ್ ಕಟ್ಸ್ ಇರಲ್ಲ ಹಾಗೆ ಹೀಗೆ, ಬಟ್ ಈಗ ಬಹಳ ಇವೆ ಶಾರ್ಟ್ ಕಟ್ಸ್. ನಾವು ಅದನ್ನ ಕಂಡು ಹಿಡ್ಕೋಬೇಕು, ಇದು ಶಾರ್ಟ್ ಕಟ್ ಅಂತ ಹೇಳಿ. ಓಕೆ, ಈಗ ತೋರಿಸ್ತೀನಿ ನೋಡಿ. ಈ ಪ್ರಶ್ನೆನೇ ಉತ್ತರ ಗೊತ್ತೇ ಇಲ್ದು ಕೂಡ ಸಾಲ್ವ್ ಮಾಡಬಹುದು ಈ ಪ್ರಶ್ನೆನ. ನಿಮ್ಗೆ ಉತ್ತರನೇ ಗೊತ್ತಿಲ್ಲ ಅಂದ್ರೂ ಕೂಡ ಈ ಪ್ರಶ್ನೆಗೆ ಉತ್ತರ ನಾವು ಕಂಡು ಹಿಡಿಬಹುದು. ಇದು 2024ರಲ್ಲಿ ಕೇಳಿರುವಂತ ಪ್ರಶ್ನೆ, ಸರಿನಾ? ವೆನಿಜುವೆಲಾ ಬಗ್ಗೆ ಸುದ್ದಿ ಬರ್ತಾ ಇದೆ. ಸರಿ, ನೋಡೋಣ. ವೆನಿಜುವೆಲಾ ಬಗ್ಗೆನೂ ನೋಡ್ತಾ ಇದೀವಿ ಅನ್ಕೊಳ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ನೋಡಿ. ರೀಸೆಂಟ್ಲಿ ವೆನಿಜುವೆಲಾ ಹ್ಯಾಸ್ ಅಚೀವ್ಡ್ rapid recovery from its economic crisis. ತನ್ನ ಆರ್ಥಿಕ ಬಿಕ್ಕಟ್ಟಿನಿಂದ ವೆನಿಜುವೆಲಾ ಏನಾಗಿದೆ ಅಂತೆ? ರ್ಯಾಪಿಡ್ ಆಗಿ ರಿಕವರಿ ಆಗಿದೆ ಅಂತ. UPSC ನಲ್ಲಿ ಈ ತರ ಏನಾದ್ರು ಪದಗಳು ಬಂತು ಅನ್ಕೊಡ್ರಿ, ಅದನ್ನ ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಹೇಳ್ತಾರೆ. ಈ ತರ ಪದಗಳು ಏನಾದ್ರು ಸ್ಟೇಟ್ಮೆಂಟ್ ನಲ್ಲಿ ಇದ್ರೆ ಸಾಮಾನ್ಯವಾಗಿ ಆ ಸ್ಟೇಟ್ಮೆಂಟ್ ಏನಿರುತ್ತೆ? ರಾಂಗ್ ಇರುತ್ತೆ. ನೆನ್ಪಿಟ್ಕೊಡ್ರಿ ಅದನ್ನ. ಈ ತರ ಏನಾದ್ರು ಸ್ಟೇಟ್ಮೆಂಟ್ ಗಳಲ್ಲಿ ಕೊಟ್ಟಿದ್ರು ಅಂತ ಅಂದ್ರೆ 99% ರಾಂಗ್ ಇರುತ್ತೆ. ಸರಿ. ಅಂಡ್ ಸಕ್ಸೀಡೆಡ್, ಯಶಸ್ವಿ ಆಗಿದೆ, ಇನ್ ಪ್ರಿವೆಂಟಿಂಗ್ ಇಟ್ಸ್ ಪೀಪಲ್ ಫ್ರಮ್ ಫ್ಲೀಯಿಂಗ್ ಆರ್ ಎಮಿಗ್ರೇಟಿಂಗ್ ಟು ಅದರ್ ಕಂಟ್ರೀಸ್. ತನ್ನ ದೇಶದ ನಾಗರಿಕರು ಬೇರೆ ದೇಶಕ್ಕೆ ಹೋಗುವುದನ್ನ ಏನ್ ಮಾಡಿದೆ ಅಂತೆ? ಅದು ತಡೆ ಹಿಡಿಯುವಲ್ಲಿ ಯಶಸ್ವಿ ಆಗಿದೆ ಅಂತ. ಈಗ ಈ ತರ ಸ್ಟೇಟ್ಮೆಂಟ್ ಗಳು ಬಂದಾಗ ಫಸ್ಟ್ ಪಾಯಿಂಟ್ ನಾನು ಏನ್ ಹೇಳಿದೀನಿ ನಿಮಗೆ, ಏನ್ ಮಾಡ್ಬೇಕು ನೀವು? ಸ್ಟೇಟ್ಮೆಂಟ್ ಗಳನ್ನ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಬೇಕು, ಕರೆಕ್ಟ್ ಇದಾವ ರಾಂಗ್ ಇದಾವ. ಸರಿ, ಈ ಸ್ಟೇಟ್ಮೆಂಟ್ ನೋಡಿದ್ರೆ ಏನ್ ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಓವರ್ ಅನಿಸ್ತಾ ಇಲ್ವಾ? ಯಾಕಂತ ಅಂದ್ರೆ ವೆನಿಜುವೆಲಾ ಅನ್ನುವಂತ ಒಂದು ದೇಶ ಇದೆ ಅನ್ಕೊಡ್ರಿ. ಈ ದೇಶದ ಬಗ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಆಗ ಬರ್ತಾ ಇತ್ತು, ಬಹಳ ಬಾರಿ ಇತ್ತು. ಇದು ಒಂದು 15 ವರ್ಷದಿಂದ ಇದೆ ವೆನಿಜುವೆಲಾದ ಬಗ್ಗೆ. ಓಕೆ, ಸೊ ರ್ಯಾಪಿಡ್ ಆಗಿ ರಿಕವರಿ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು. ಮತ್ತೆ ನೋಡಿ, ಅದು ನಾನೇನ್ ಹೇಳ್ತೀನಿ ನಿಮ್ಗೆ ಸಿಂಪಲ್ ಆಗಿ, ಒಂದು ಸ್ಟೇಟ್ಮೆಂಟ್ ಪ್ಲೇನ್ ಆಗಿದ್ರೆ, ಸಿಂಪಲ್ ಆಗಿದ್ರೆ ಅದೇನಾಗಿರುತ್ತೆ? ಸಾಮಾನ್ಯವಾಗಿ ಕರೆಕ್ಟ್ ಇರುತ್ತೆ. ಅಲ್ಲಿ ಏನಾದ್ರೂ ಸ್ವಲ್ಪ ಎಕ್ಸ್ಟ್ರೀಮ್ ವರ್ಡ್ಗಳು, ತಿರುಗು ಮುರುಗು, ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಓವರ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದೇನಿರುತ್ತೆ? ರಾಂಗ್ ಇರುತ್ತೆ. ಅವ್ರು 3-4 ಲೈನ್ ಕೊಟ್ಟಿರ್ತಾರೆ ಒಂದೊಂದ್ಸಾರಿ, ಬಟ್ ಪ್ಲೇನ್ ಇರುತ್ತೆ ಸ್ಟೇಟ್ಮೆಂಟ್, ಅದು ಕರೆಕ್ಟ್ ಆಗುತ್ತೆ. ಈ ಉದಾಹರಣೆ ಇವರೇ ಏನ್ ಕೊಟ್ರು ಅನ್ಕೊಳ್ಳೋಣ. ರೀಸೆಂಟ್ಲಿ ವೆನಿಜುವೆಲಾ ಇಸ್ ಫೇಸಿಂಗ್ ಎಕನಾಮಿಕ್ ಕ್ರೈಸಿಸ್ ಅಂಡ್ ಲಾಟ್ ಆಫ್ ಮೆನಿ ಸಿಟಿಜನ್ಸ್ ಆರ್ ಲೀವಿಂಗ್ ದ ಕಂಟ್ರಿ. ಪ್ಲೇನ್ ಸ್ಟೇಟ್ಮೆಂಟ್ ಇದು. ಅದು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ, ಹಾಗಾಗಿ ಬಹಳಷ್ಟು ಜನ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಪ್ಲೇನ್ ಇದೆ ಸ್ಟೇಟ್ಮೆಂಟ್. ಮತ್ತೆ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇದ್ದಾಗ ಹೊರಗೆ ಹೋಗ್ಲೇಬೇಕಲ್ವಾ ಆ ದೇಶದವರು? ಸರಿ, ಇನ್ನೂ ಒಂದ್ ಥಿಂಕ್ ಮಾಡ್ರೆ ನಮ್ ದೇಶದಿಂದಾನೇ ಹೋಗ್ತಾ ಇದ್ರಿ. 10 ವರ್ಷದಲ್ಲಿ 2014ರಿಂದ ಇಲ್ಲಿವರೆಗೂ 15 ಲಕ್ಷ ಜನ ನಮ್ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಶ್ರೀಮಂತ ಪ್ರವಾಸಕ್ಕೆ ಹೋಗಿಲ್ಲ, ಸೆಟಲ್ ಆಗೋಕ್ ಹೋಗಿದ್ದಾರೆ ಬೇರೆ ದೇಶಕ್ಕೆ. ನಾವೇ ತಡೆಯೋಕ್ ಆಗ್ತಾ ಇಲ್ಲ. ಜಗತ್ತಿನ ಎಷ್ಟನೇ ದೊಡ್ಡ ಆರ್ಥಿಕತೆ ನಾವೀಗ? 4th ಅಲ್ವಾ? 4 ನಂಬರ್ ಇದೀವಿ, ಮತ್ ನಮ್ಮಿಂದಾನೇ ತಡೆಯೋಕ್ ಆಗ್ತಾ ಇಲ್ಲ. ವೆನಿಜುವೆಲಾ ಯಶಸ್ವಿ ಆಗುತ್ತಾ ಅದರಲ್ಲಿ? ಸಾಧ್ಯನೇ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗಲೇಬೇಕು. ನೆಕ್ಸ್ಟ್, ವೆನಿಜುವೆಲಾ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್. ವೆನಿಜುವೆಲಾ ಜಗತ್ತಿನ ಅತಿ ಹೆಚ್ಚು ಆಯಿಲ್ ರಿಸರ್ವ್ ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ. ಈಗ ನೋಡೋಣ,
ಆಪ್ಷನ್ಸ್ ನೋಡ್ರಿ, ಇದನ್ನ ಮೊದಲು ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ರಾಂಗ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎರಡನ್ನು ರಾಂಗ್ ಅಂತ ಕನ್ಸಿಡರ್ ಮಾಡಿ. ಹುಡುಕ್ರಿ ಎಲ್ಲಿ ಎರಡು ರಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ತಾ ಇದಾರೆ. ಸಾಧ್ಯನೇ ಇಲ್ಲ ಇದು. ಯಾಕೆ ಹೇಳಿ? ಸ್ಟೇಟ್ಮೆಂಟ್ 1 ಏನಿದೆ, ರಾಂಗ್ ಇದೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಇಲ್ಲ, ಇದು ಕೂಡ ರಾಂಗ್ ಇದೆ. ಮುಂದಕ್ಕೆ ಓದೋಕೆ ಹೋಗ್ಬೇಡ್ರಿ ಅಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿ ನೋಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಓವರ್ ಆಗಿ ಕೊಟ್ಟಿದ್ದಾರೆ ಅದನ್ನ. ನೆಕ್ಸ್ಟ್ ಬನ್ನಿ, ಉಳಿದಿರೋದು ಏನೀಗ, ಡಿ, ಸ್ಟೇಟ್ಮೆಂಟ್ 1 ಈಸ್ ಇನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಏನಾಯ್ತು? ಎಲ್ಲಾದ್ರೂ ಎರಡು ರಾಂಗ್ ಅಂತ ಕೊಟ್ಟಿದಾರಾ? ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂತ ಕೊಟ್ಟಿದಾರಾ? UPSC ನಿಮ್ಮನ್ನ ಇದನ್ನ ಚೆಕ್ ಮಾಡುತ್ತೆ. ನೀವ್ ಎಷ್ಟು ಇಂಟೆಲಿಜೆಂಟ್ ಆಗಿ ಗೆಸ್ ಮಾಡ್ತೀರಿ, ನೀವ್ ಎಷ್ಟು ರಿಸ್ಕ್ ತಗೊಳ್ತೀರಿ. ಆ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಎಕ್ಸಾಮ್ UPSC ಎಕ್ಸಾಮ್ ನಲ್ಲಿ, ಫೈನಲ್ ಎಕ್ಸಾಮ್ ನಮಗೆ ಗೊತ್ತೇ ಇರುತ್ತೆ ಕಾನ್ಸೆಪ್ಟ್ ನಿಮ್ಗೆ, ಬಟ್ ನಮ್ಮಲ್ಲಿ ಧೈರ್ಯ ಸಾಕಾಗಲ್ಲ. ಓ ಇದೇನಾ 50-50 ಬಂದಿರ್ತೀರಿ, ಇನ್ನೊಂದ್ ಸ್ವಲ್ಪ ಧೈರ್ಯ ತಗೊಂಡ್ರೆ ಸಾಲ್ವ್ ಮಾಡ್ಬಿಡ್ತೀರಿ. ಅದನ್ನ ಕಲಿಬೇಕು ನೀವು. ಇದನ್ನ ಇಲ್ಲಿ ಇಂಥ ಪ್ರಶ್ನೆಗಳಿಗೆ ಉತ್ತರ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ವಿಷನ್ ಮ್ಯಾಗಝಿನ್. ನಾನು ಯಾಕೆ ವಿಷನ್ ಮ್ಯಾಗಝಿನ್ ಲೈವ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಇಂಥ ಟ್ರಿಕ್ಸ್ ಕಲಿಯೋಕೆ. ಈಗ ಇಂಥದ್ದೆಲ್ಲ ಹಳೆಯ ಬುಕ್ ಅಲ್ಲಿ ಬರಲ್ಲ. ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ನಿಮಗೆ ಮೇನ್ಸ್ ಸ್ಟ್ಯಾಟಿಕ್ ಇರುತ್ತಲ್ಲ, ಈಸಿ ಸಬ್ಜೆಕ್ಟ್, ಇಂಡಿಯನ್ ಸೊಸೈಟಿ, ಸೋಷಿಯಲ್ ಜಸ್ಟಿಸ್, ಗವರ್ನೆನ್ಸ್, ಅದು 50 ವರ್ಷದ ಹಿಂದೆನೂ ಅದೇ ಇತ್ತು, ಈಗಲೂ ಕೂಡ ಅದೇ ಇರುತ್ತೆ. ಏನೇನ್ ಅಪ್ಡೇಟ್ ಇರುತ್ತೆ ವಿಷನ್ ಮ್ಯಾಗಝಿನ್ ಅಲ್ಲಿ ಬರುತ್ತೆ ಅದು. ಸೊ ಈ ತರ ಪ್ರಶ್ನೆಗಳು ಬರ್ತಾ ಇದೆ ಇತ್ತೀಚೆಗೆ. ಕ್ಲಿಯರ್ ಆಯ್ತಾ? ಸೊ ನಮ್ಮ ಉತ್ತರ ಏನಾಗುತ್ತೆ ಇಲ್ಲಿ, ಡಿ. ನೀವು ಕೂಡ ನೋಡಿ, ಎಕ್ಸಾಮ್ ಅಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ, ಈ ತರ ಪ್ರಶ್ನೆ ಬಂದ ತಕ್ಷಣ ಅಯ್ಯೋ ಡಿಫಿಕಲ್ಟ್ ಇದೆ ಅಂತೀವಿ. ಇಲ್ಲ, ಆಕ್ಚುಲಿ ಈಸಿ ಇರೋದು ಈ ಪ್ರಶ್ನೆಗಳು. ನೀವೇನ್ ಥಿಂಕ್ ಮಾಡಿ, ಇದನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲು ಇದನ್ನ ನೋಡ್ಕೋರಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಅದನ್ನ ಓದ್ರಿ, ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು ಅಂತ ಗೆಸ್ ಮಾಡ್ರಿ. ಇದ್ರ ಮುಂದೆ ಕ್ಲಿಯರ್ ಆಗ್ತಾ ಇಲ್ಲ, ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ, ಸೊ ಆ ಕ್ವಶನ್ ಮಾರ್ಕ್ ಇಡ್ರಿ, ಕ್ವಶನ್ ಮಾರ್ಕ್ ಇಟ್ ನೋಡಿ. ಕ್ಲಿಯರ್ ಆಯ್ತಾ? ಈ ತರ ಮಾಡಿದಾಗ ಸಾಲ್ವ್ ಮಾಡಿ. ನಾನು ಅನ್ಕೊಳ್ತಾ ಇದ್ದೆ ಇಷ್ಟು ಡಿಫಿಕಲ್ಟ್ ಬರುತ್ತೆ UPSC ಕ್ವಶನ್ ಪೇಪರ್. ಈಗಲೂ ಕೂಡ ಒಬ್ಬ 120 ತಗೊಳ್ತಾರೆ ಸ್ಕೋರ್ GS ನಲ್ಲಿ. ಕಟ್ ಆಫ್ ಎಸ್ ನಿಲ್ಲುತ್ತೆ ಹೇಳಿ, ಜನರಲ್ ಕ್ಯಾಟಗರಿಗೆ 88 ನಿಲ್ಲುತ್ತೆ, 120 ತಗೊಳ್ತಾರೆ ಅವರೊಬ್ಬೊಬ್ರು. ಇದೇನ್ ತಗೊಳ್ತಾರೆ ಅಂತ ಇದ್ದೆ ನಾನು. ಈ ತರ ಟ್ರಿಕ್ಸ್ ಇವೆ, ಅವನ್ನೆಲ್ಲ ಕಲಿತೀನಿ. ಓಕೆ, ಆಮೇಲೆ ಈಗ ಗೊತ್ತಾಗಿದೆ ನಮ್ಗೆ, ಏನ್ ಗೊತ್ತಾಗಿದೆ, ಆಯಿಲ್ ಟಾಪ್ ಅಲ್ಲಿ ಇದೆ ಅಂತ ಗೊತ್ತಾಗಿದೆ ನಮ್ಗೆ ಈಗ. ಸೊ ಅದಕ್ಕೋಸ್ಕರ ಎಲ್ಲ ಕಲಿತಾ ಹೋಗ್ತೀವಿ, ಆರಾಮಾಗಿ ಸ್ಟಡಿ ಮಾಡ್ತಾ ಬನ್ನಿ. ಒಟ್ನಲ್ಲಿ ನೋಡಿ, ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕು, ಹೇಗ್ ಬೇಕು ಅದನ್ನ ಕಲ್ಸ್ಕೊಡೋ ಜವಾಬ್ದಾರಿ ನಂದು. ನಾನು ಇಲ್ಲಿ ಏನ್ ಟೀಚ್ ಮಾಡಿರ್ತೀನಿ ಅವತ್ತಿಂದ ಅವತ್ತೇ ಹೋಗಿ ಓದ್ಕೊಳ್ಳೋ ಜವಾಬ್ದಾರಿ ನೀವು.